ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಒಂದು 10ನೇ ವಾರ ತುಂಬಾ ಚೆನ್ನಾಗಿ ಶುರು ಆಗಿದೆ ಸ್ನೇಹಿತರೆ. ಈ ವಾರದಲ್ಲಿ 2 TV ಮಾಧ್ಯಮಗಳನ್ನು ರೆಡಿ ಮಾಡೋದರ ಮೂಲಕ ಅಂದರೆ 6 ಜನರು ಇರುವಂತೆ 2 TV ಮಾಧ್ಯಮಗಳನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಒಂದು DD ಚಾನಲ್, ಅದರ ಜೊತೆಗೆ ಇನ್ನೊಂದು MM TVಗೆ ನಮ್ಮ ಧನರಾಜ್ ಆಚಾರ್ಯ ಅವರು ನಾಯಕರಾದರೆ DD TVಗೆ ಗೋಲ್ಡ್ ಸುರೇಶ್ ಅವರು ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ 2 ತಂಡಗಳ ಪೈಕಿ ಮನೆಯವರು ಕೊಟ್ಟಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು, ಅದರ ಜೊತೆಗೆ ಹೊರಗಿನ ಜನರು ಕೂಡ ವೋಟ್ ಮಾಡುವಂತೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಜನಾದೇಶ ಅನ್ನುವಂಥ ಒಂದು ಆಪ್ಷನ್ ಕೊಡೋದರ ಮೂಲಕ ಅವರಿಗೆ ವೋಟಿಂಗ್ ರಿಸಲ್ಟನ್ನು ಕೂಡ ಒಂದು ರೀತಿಯಾಗಿ ಅವರಿಗೆ ವೋಟ್ ಮಾಡುವಂಥ, ತಮಗೆ ಇಷ್ಟವಾದ ಅಂದರೆ ತಮಗೆ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟಂಥ ಒಂದು ಚಾನಲ್ಗೆ ವೋಟ್ ಮಾಡುವಂಥ ಅವಕಾಶವನ್ನು ಕೂಡ ಬಿಗ್ ಬಾಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸ್ನೇಹಿತರೆ. ಮೊನ್ನೆ ರಾತ್ರಿ ಅಂದರೆ ಸೋಮವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿ ನಿನ್ನೆ ಬೆಳಗಿನ 6 ಗಂಟೆವರೆಗಿನ ಆ ಒಂದು ವೋಟಿಂಗ್ ರಿಸಲ್ಟನ್ನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಸ್ನೇಹಿತರೆ. ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿನ್ನೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ 6 ಗಂಟೆಯಿಂದ ಮಂಗಳವಾರ ರಾತ್ರಿ 12 ಗಂಟೆಯ ಅವಧಿವರೆಗೆ, ಅಂದರೆ ಈ 12 ಗಂಟೆಯ ಅವಧಿಯಲ್ಲಿ ನಿನ್ನೆ ರಾತ್ರಿ 12 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಕೂಡ ಕ್ಲೋಸ್ ಆದವು ಸ್ನೇಹಿತರೆ. ಈ 12 ಗಂಟೆಯ ಅವಧಿಯಲ್ಲಿ ಈ 2 ತಂಡಗಳ ಪೈಕಿ ಯಾವ ತಂಡ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿತು, ಯಾವ ತಂಡ ಎರಡನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ 12 ಗಂಟೆಯ ಅವಧಿಯಲ್ಲಿ ಯಾವ ತಂಡ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದೆ ಅಂತ ನೋಡ್ತಾ ಹೋದಾದರೆ ಸ್ನೇಹಿತರೆ, ಅದು ಬೇರೆ ಯಾವುದಲ್ಲ ಸ್ನೇಹಿತರೆ, ನಮ್ಮ ಧನರಾಜ್ ಆಚಾರ್ಯ ಅವರು ನಾಯಕನಾದಂತಹ MM TV ಅಂತಲೇ ಹೇಳ್ಬೋದು ಸ್ನೇಹಿತರೆ. MM TVಗೆ ಬರೋಬ್ಬರಿ 59.78% ಪಡೆದುಕೊಳ್ಳುವುದರ ಮೂಲಕ MM TV ಮೊದಲನೇ ಸ್ಥಾನವನ್ನು ಅಲಂಕರಿಸಿದೆ. ಅಂದರೆ ವೀಕ್ಷಕರಿಗೆ ಅತಿ ಹೆಚ್ಚು ಮನರಂಜನೆಯನ್ನು ಕೊಟ್ಟಂಥ ಒಂದು ತಂಡವಾಗಿದೆ ಸ್ನೇಹಿತರೆ. ಇನ್ನು ಎರಡನೇದಾಗಿ DD TVಗೆ ಕೇವಲ 40.22%, ಅಂದರೆ 40.22% ಪಡೆದುಕೊಳ್ಳುವುದರ ಮೂಲಕ DD TV ಎರಡನೇದಾಗಿ ಅತಿ ಹೆಚ್ಚು ಮನರಂಜನೆ ಕೊಟ್ಟಂಥ ಒಂದು ತಂಡ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ, ಕ್ಲಿಯರ್ ವಿನ್ನರ್ MM TV ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಇನ್ನು ಬಿಗ್ ಬಾಸ್ ಯಾವ ರೀತಿಯಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿ ಒಳಗೆ ಕೊಟ್ಟಂತಹ ಪಾಯಿಂಟ್ಸ್ಗಳನ್ನು ಕೂಡ ಅವರು ಕನ್ಸಿಡರ್ ಮಾಡಿ ಒಬ್ಬ ವಿನ್ನರನ್ನು, ಅಂದರೆ 2 ವಾಹಿನಿ ಪೈಕಿ ಒಬ್ಬ ವಿನ್ನರನ್ನು ಕೂಡ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಯಾವ ರೀತಿಯಾಗಿ ಅನೌನ್ಸ್ ಮಾಡ್ತಾರೆ ಎಂಬುದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ನಿಮ್ಮ ಫೇವ್ರೇಟ್ TV ಯಾವುದು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.